ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದರ್ ಸ್ಟೈಲ್ಸ್. ತುಂಬ ಜನಕ್ಕೆ ಬರ್ಗಂಡಿ ಕಲರ್ ಹೇರ್ ಅಂದರೆ ತುಂಬ ಇಷ್ಟ ಇರುತ್ತೆ ಅಲ್ವಾ. ಅಂಥವರು ನ್ಯಾಚುರಲ್ ಆಗಿ ಹೊರಗಡೆ ಬ್ಯೂಟಿ ಪಾರ್ಲರಿಗೆ ಹೋದರೆ ನಮಗೆ 350 ರೂಪಾಯಿಂದ 400 ರೂಪಾಯಿ ತಗೋತಾರೆ ಈ ಬರ್ಗಂಡಿ ಕಲರ್ ಹೇರ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಇದನ್ನು ನ್ಯಾಚುರಲ್ಲಾಗಿ ನೀವು ಮನೇಲೇ ರೆಡಿ ಮಾಡ್ಕೋಬೋದು. ಈಸಿ ಆ್ಯಂಡ್ ಸಿಂಪಲ್ಲಾಗಿ ನಿಮ್ಮ ಹೇರ್ನ ಕಲರ್ನ ಚೇಂಜ್ ಮಾಡ್ಕೋಬೋದು ಈಸಿಯಾಗಿ. ಈಗ ಅದು ಯಾವ ಥರ ಅಂತ ನೋಡೋಣ ಬನ್ನಿ. ನಾನು ಇದಕ್ಕೆ 2 ಬೀಟ್ರೋಟ್ನ ತೊಗೊಂಡಿದ್ದೀನಿ. ಅದ್ರ ಮೇಲಿರತಕ್ಕಂಥ ಸಿಪ್ಪೆ ಎಲ್ಲವೂ ಕೂಡ ತಗೊಬೇಕು. ನಿಮ್ಮ ಹೇರ್ ಕ್ವಾಂಟಿಟಿ ಮೇಲೆ ನೀವು ಬೀಟ್ರೋಟ್ನ ತಗೋಬೇಕಾಗುತ್ತೆ. ನಿಮ್ಮ ಹೇರ್ ಮೀಡಿಯಮ್ ಸೈಜ್ ಇದೆ ಅಂದರೆ ತುಂಬ ಇಲ್ಲ, ಒತ್ತಾಗಿಲ್ಲ ಅನ್ನುವಂಥವ್ರು 1ರಿಂದ 1.5ಇಂದ 2 ತೊಗೊಂಡ್ರೆ ಸಾಕು. ಸ್ವಲ್ಪ ಹೆಚ್ಚಾದರೂ ಪರವಾಗಿಲ್ಲ, ನೀವು ಮತ್ತೆ ರಿಯೂಸ್ ಮಾಡ್ಕೋಬೋದು. ನೋಡಿದ್ರಿ ಅಲ್ವಾ, ಆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಅದನ್ನು ಮಿಕ್ಸಿಗೆ ಹಾಕ್ಕೊಬೇಕು. ಚೆನ್ನಾಗಿ ನುಣ್ಣಗಾಗೋ ಥರ ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿ, ಈಗ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ, ಇಷ್ಟು ನೀಟಾಗಿ ನುಣ್ಣಗೆ ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ಈಗ ಇದನ್ನೆಲ್ಲದನ್ನು ಕೂಡ ನಾವೊಂದು ಬೌಲಿಗೆ ತೊಗೊಬೇಕು. ನಾರ್ಮಲ್ ಟೆಂಪ್ರೇಚರಲ್ಲೇ ಇರಬೇಕಾಗುತ್ತೆ. ಇದು ತುಂಬ ಹೈ ಫ್ಲೇಮಲ್ಲಿ ಈ ಥರ ಇಟ್ಕೊಂಡು ನೀವು ಇದನ್ನು ಕುಕ್ ಮಾಡ್ಕೋಬೇಕಾಗುತ್ತೆ ಅಲ್ವಾ. ಆವಾಗ ಹೈ ಫ್ಲೇಮಲ್ಲಿ ಇಟ್ಟು ಕುಕ್ ಮಾಡ್ಕೋಬಾರ್ದು. ಇದಕ್ಕೆ ಈಗ ನಾನು 2 ಬೀಟ್ರೋಟಿಗೆ 2 ಕಪ್ ನೀರನ್ನ ತೊಗೊಂಡಿದ್ದೀನಿ. ಚಿಕ್ಕ ಕಪ್ಪು ತೊಗೋಬೇಕು. ಅದಾದ ನಂತರ ನಿಮ್ಮ ಹತ್ರ ಯಾವುದೊಂದು ಕಾಫಿ ಪುಡಿ ಅವೈಲಬಿಲಿಟಿ ಇರುತ್ತೋ ಆ ಕಾಫಿ ಪುಡಿನ ನಾನು 1 ಬೀಟ್ರೋಟಿಗೆ 2 ಟೀ ಸ್ಪೂನಷ್ಟು ನಾನು ಕಾಫಿ ಪೌಡರ್ನ ಹಾಕ್ತಾಯಿದ್ದೀನಿ. ನನ್ನ ಹತ್ರ ಇರೋದು ಸನ್ರೈಸ್ ಕಾಫಿ ಪುಡಿ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಬ್ರೂ ಇದ್ದರೆ ಬ್ರೂ ಕೂಡ ಹಾಕ್ಕೋಬೋದು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದು 20 ನಿಮಿಷ ಅಷ್ಟೊತ್ತು ನೀವು ಲೈಟಾಗಿ ಕುದಿಸ್ಕೊಬೇಕಾಗುತ್ತೆ. ನೋಡಿ, ಈ ಥರ ಕುದಿಸ್ಕೊತಾ ಇರಬೇಕು, ಸ್ವಲ್ಪ ಗಟ್ಟಿಯಾಗೋವರೆಗೂ ಕೂಡ. ನೋಡಿ, ಈಗ ಸ್ಟವ್ ಹಚ್ಕೊಂಡ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು, ನೋಡಿ ನಾನು ಆಗಲೇ ಹೇಳಿದೆ ಅಲ್ವಾ ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೊಬೇಕಂತ. ಕಾಫಿ ಪುಡಿ ಹಾಕಿದ್ದಾದ ನಂತರ ನೀಟಾಗಿ ಕಲಿಸ್ಕೊಂಬಿಟ್ಟು ಅದನ್ನು ಸ್ಟವ್ ಮೇಲಿಟ್ಟು ನಾವೇನು ಹಾಕಿದ್ದೀವಿ ಅಲ್ವಾ 2 ಕಪ್ಪು ನೀರು ಹಾಗೆ 2 ಬೀಟ್ರೋಟಿಂದು ಮಿಕ್ಸ್ಚರು ಅಂದರೆ ಮಿಕ್ಸಿಗೆ ಹಾಕಿರ್ತಕ್ಕಂಥ ಪೇಸ್ಟು ಅದು ಎಲ್ಲ ಎಲ್ಲದನ್ನು ಕೂಡ ನಾವು ಹಾಕಿದ್ದಷ್ಟು ಅರ್ಧದಷ್ಟು ಹಾಕಬೇಕು. ಅದೆಲ್ಲ ಕೂಡ ಕುದ್ದು ಗಟ್ಟಿ ಆಗಿಬಿಟ್ಟು 2 ಕಪ್ಪು ನೀರು ಹಾಕಿದರೆ 1 ಕಪ್ಪಷ್ಟು ಈ ಪೇಸ್ಟು ರೆಡಿ ಆಗಬೇಕು. ಅಲ್ಲಿವರೆಗೂ ಕೂಡ ಕುದಿಸ್ಕೊಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಈ ಥರ ಕುದ್ದಿದೆ ಅಲ್ವಾ, ಅದೆಲ್ಲ ಕೂಡ ಕಡಿಮೆ ಆಗಿಬಿಡುತ್ತೆ. ಕುದ್ದಿರೋದೆಲ್ಲದು ಕೂಡ ಕ್ವಾಂಟಿಟಿ ನಾವು ಹಾಕಿರೋದ್ರಲ್ಲಿ ಅರ್ಧದಷ್ಟು ಆಗುತ್ತೆ. ಇದನ್ನು ತಣ್ಣಗಾದ ನಂತರ ನಾವು ಫಿಲ್ಟ್ರ್ ಮಾಡ್ಕೋಬೇಕು. ಆ ವಾಟರ್ ಎಲ್ಲದನ್ನು ಕೂಡ ನೋಡಿ, ಇದೆಲ್ಲ ಕೂಡ ನೀಟಾಗಿ ಫಿಲ್ಟ್ರ್ ಮಾಡ್ಕೊಬೇಕಾಗುತ್ತೆ. ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ. ಮತ್ತೊಂದು ಸೈಡು ನಾವು ಹೆನ್ನಾ ಪೌಡರ್, ನೀವು ಯಾವುದನ್ನು ಬಳಸ್ತೀರೋ ಆ ಹೆನ್ನಾ ಪೌಡರ್ನ ತಗೊಳ್ಳಿ. ನಾನು ಇಲ್ಲಿ ಬಂದುಬಿಟ್ಟು ನುಪ್ಪುರನ್ನ ತೊಗೋತಾ ಇದ್ದೀನಿ. ನುಪ್ಪುರಾದರೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಕೆಲವೊಬ್ಬರು ಹೇರಿಗೆ. ನೋಡಿದ್ರಿ ಅಲ್ಲ, ತಣ್ಣಗಾಗಿರ್ತಕ್ಕಂಥ ಬೀಟ್ರೂಟ್ ವಾಟರ್ ಎಲ್ಲ ಕೂಡ ಇದರಲ್ಲೇ ಹಾಕ್ಕೊಂಡು ನುಪ್ಪುರಲ್ಲಿ ಹಾಕ್ಕೊಂಡು ನೀಟಾಗಿ ಈ ಥರ ಕಲಿಸ್ಕೊಬೇಕು. ಹೆನ್ನಾ ಪೌಡರ್ ಬಂದುಬಿಟ್ಟು ನಿಮ್ಮ ಹತ್ರ ಯಾವುದಿದ್ರೆ ಅದನ್ನೇ ತಗೋಬೇಕು. ಇಂತಹದ್ದೇ ಕಂಪ್ನಿದೇ ಬೇಕು ಅಂತ ಏನಿಲ್ಲ. ಇದನ್ನು ಮೀಡಿಯಮ್ಮಾಗಿ ಈ ಥರ ಕಲಿಸ್ಕೊಬೇಕಾಗುತ್ತೆ. ಈ ಪೇಸ್ಟ್ ಎಲ್ಲವನ್ನು ಕೂಡ ನಾವೇನು ಮುಂದಿನ ದಿನವೇ, ಈಗ ಒಂದು ವೇಳೆ ನೀವು ಭಾನುವಾರ ತಲೆ ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡ್ರೆ ಶನಿವಾರನೇ ಕಲಸಿಟ್ಕೊಬೇಕಾಗುತ್ತೆ. ಮುಂದಿನ ದಿನ ನೈಟೇ ಕಲಸಿಟ್ಕೊಬೇಕು. ನೋಡಿ, ಈ ಥರ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ನಾನು. ಇದರಲ್ಲಿ ಸ್ವಲ್ಪ ಮೊಸರು ಕೂಡ ಹಾಕ್ಕೋಬೋದು. ಸಮ್ಮರಲ್ಲಾದರೆ ಹಾಕ್ಕೊಳ್ಳಿ ಮೊಸರನ್ನ. ಸಮ್ಮರಲ್ಲ ಅಂದರೆ ನಾರ್ಮಲಾಗಿ ಮೊಸರನ್ನ ಸ್ಕಿಪ್ ಮಾಡಿ. ಇದನ್ನು ನೋಡಿ ಕಲಸಿಟ್ಕೊಂಡ್ವಲ್ವ, ಆ ಥಿಕ್ನೆಸ್ಸಲ್ಲಿರುವಾಗೆ ಕಲಸಿ ಒಂದು ನೈಟೆಲ್ಲ ಕೂಡ ಇಟ್ಕೊಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿದರೆ ಈ ಥರ ಆಗಿರುತ್ತೆ ಅದು. ನೋಡಿ, ಈ ಥರ ಪೇಸ್ಟಿಯಾಗಿ ನೀಟಾಗಿ ಮ್ಯಾರಿನೇಟ್ ಆಗಿರುತ್ತೆ. ಅದು ತುಂಬ ಚೆನ್ನಾಗಿ ರೆಡಿ ಆಗಿರುತ್ತೆ. ಈಗ ಇದನ್ನು ನಾವು ತಲೆಗೆ ಅಪ್ಲೈ ಮಾಡ್ಕೊಂಬಿಟ್ಟು ಒಂದು 2 ಅವರ್ಸ್ ಅಷ್ಟೊತ್ತು ಬಿಟ್ಕೊಬೇಕು. ಅದು ನೀಟಾಗಿ ಡ್ರೈ ಆಗಿ ಅಬ್ಸರ್ವ್ ಆಗಬೇಕು. ನೋಡಿ, ಇಲ್ಲಿ ನಾನು ಹಚ್ಚಿ ತೋರಿಸ್ತಾ ಇದ್ದೀನಿ. ಈ ಥರ ಹಚ್ಕೊಬೇಕಾಗುತ್ತೆ. ನೀವು ಹ್ಯಾಂಡ್ಸಿಗೆ ಗ್ಲೌಸಸ್ ಬೇಕು ಅಂದರೆ ಗ್ಲೌಸಸ್ ಹಾಕ್ಕೊಬೋದು. ಇಲ್ಲ ಅಂದರೆ ನ್ಯಾಚುರಲ್ಲೇ ಅಲ್ವಾ, ಹಾಗಾಗಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಗ್ಲೌಸಸ್ ಹಾಕ್ಕೊಂಡು ಹಚ್ಚಿ ತೋರಿಸ್ತಾ ಇದ್ದೀನಿ. ಇದರಿಂದ ನಮಗೆ ಪ್ರಾಬ್ಲಮ್ ಏನೂ ಆಗೋದಿಲ್ಲ. ನಿಮಗೆ ಹ್ಯಾಂಡ್ಸು ಏನು ಕೆಂಪಗೆ ಆಗಬಾರ್ದು ಅನ್ನೋವಂಥವ್ರು ನೀವು ಗ್ಲೌಸಸ್ ಹಾಕ್ಕೊಳ್ಳಿ. ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ ಅಲ್ವಾ, ಹಾಗಾಗಿ ನ್ಯಾಚುರಲಾಗಿ ಹಾಕ್ಕೊಳ್ದೆಲ್ಲೂ ಕೂಡ ಹಚ್ಕೊಬೋದು. ನೋಡಿ, ಈ ಥರ ಹಚ್ಕೊಂಡಿದ್ದಾದ ನಂತರ ಒಂದು 2 ಗಂಟೆ ಹೊತ್ತು ಬಿಟ್ಟು ತಲೆ ಸ್ನಾನ ಮಾಡ್ಕೊಬೇಕು. ನೀವು ತಲೆ ಸ್ನಾನ ಮಾಡಬೇಕಾದ್ರೆ ಯಾವುದೇ ರೀತಿ ಶಾಂಪು ಬಳಸಬಾರ್ದು. ಇದನ್ನು ನುಪ್ಪುರು ಮೆಹಂದಿನ ಹಚ್ಕೊಂಡ್ಮೇಲೆ
ನೆಕ್ಸ್ಟ್ ಡೇ ಬೇಕಿದ್ರೆ ನೀವು ತಲೆ ಸ್ನಾನ ಮಾಡ್ಬೋದು. ಅವತ್ತಿನ ದಿನ ಯಾವುದೇ ರೀತಿ ತಲೆ ಸ್ನಾನ ಮಾಡಬೇಡಿ. ನೋಡಿದರೆ ಅಲ್ವ ಫ್ರೆಂಡ್ಸ್, ಸಿಂಪಲ್ ಆ್ಯಂಡ್ ಈಸಿಯಾಗಿ ನೀವು ಬರ್ಗಂಡಿ ಕಲರ್ನ ಮನೇಲೇ ಎಷ್ಟು ಈಸಿ ಆ್ಯಂಡ್ ಸಿಂಪಲ್ಲಾಗಿ ನೀವು ನಿಮ್ಮ ಹೇರ್ ಕಲರ್ನ ಚೇಂಜ್ ಮಾಡ್ಕೋಬೋದು ಅಂತ ನೋಡಿದರೆ ಅಲ್ವ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಎಲ್ರಿಗೂ ಕೂಡ ವುಮೆನ್ಸ್ ಡೇ ವಿಶ್ ಮಾಡಿಲ್ಲ ಅಲ್ವಾ. ಹ್ಯಾಪಿ ವುಮೆನ್ಸ್ ಡೇ. ವುಮೆನ್ಸ್ ಡೇ ಈ ಥರ ಸೆಲೆಬ್ರೇಟ್ ಮಾಡಿದ್ದಾಗಿತ್ತು.